ಇವತ್ತು ಬೇರೆ ನಾಯಂಡಹಳ್ಳಿಲಿ ಬಸ್ ಬೇರೆ ಕೆಟ್ಟೋಗಿತ್ತು. ನಾನು ಗೊತ್ತಲ್ಲ ಸೈಡಲ್ಲೆಲ್ಲ ನುಗ್ಗಿಸ್ಕೊಂಡು ಹೆಂಗೋ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ಬಂದೆ. ಮಧ್ಯಾಹ್ನ ತಲೆ ಕೆಟ್ಟೋಯ್ತು ಅಂತ ರಂಗಣ್ಣನ ಜೊತೆ ಒಂದು ಊದ್ಬತ್ತಿ. ಸಂಜೆ ಬಸ್ ಬೇರೆ ಇರಲಿಲ್ಲ, ಆಫೀಸ್ಗೆ ನಾನೇ ಹಾಕೊಂಡು ಬಂದೆ. ನಾನೇ ಥಿಂಕ್ ಮಾಡಿದ್ರ ಬಗ್ಗೆ ಡೀಪಾಗಿ ಮಾತಾಡೋಣ ಅಂತ ಮನೋಬ್ರೋ ಎಲ್ಲವ್ರೆ ಅಂತ ಕೇಳಿದೆ. ಮನೋಬ್ರೋ ಲೊಕೇಶನ್ ಕಳಿಸಿದ್ರು, ಲೊಕೇಶನ್ ಕಡೆಗೆ ನುಗ್ದೆ. ಈ ಹಾಡು ಹೇಳ್ಕೊಂಡು ರೂಪಸಿ ಅಲ್ಲ ರೂಪಸಾನ ನೋಡಕ್ಕೆ. ಪೋಟರ್ ಬೇರೆ ಆನ್ ಮಾಡಿದೆ. ಮೊದಲನೇ ಆರ್ಡ್ರು ಬಿದ್ಬಿಡ್ತು, ಬನಶಂಕರಿ ಅಂತ ಎತ್ತದೆ. ನೋಡಿದ್ರೆ ಅದು ಬನಶಂಕರಿ ಫಸ್ಟ್ ಸ್ಟೇಜು. ವಾಪಸ್ ನಾಯಂಡಹಳ್ಳಿ ಕಡೆಗೆ ಬಂದೆ. ದೊಡ್ಡವ್ರು ನೋಡಿದ್ರೆ ನಾಯಸ್ನಂಗೆ ಹೆಸರು ಪ್ರಾಡಕ್ಟ್ನ. ಹೋಗ್ಲಿ ಬಿಡು ಅಂತ ಬಿದ್ದಿರೋದನ್ನ ಎತ್ಕೊಂಡು ಸೀದಾ ಡ್ರಾಪ್ ಪಾಯಿಂಟಿಗೆ ನುಗ್ದೆ. ಪಾಯಿಂಟ್ ಹತ್ರ ಒಂದು ಸ್ವಲ್ಪ ಹೊತ್ತು ಕಾದೆ. ಕಸ್ಟಮರ್ ಬಂದ, ಕಸ್ಟಮರ್ಗೆ ಪ್ರಾಡಕ್ಟ್ ಕೊಟ್ಬಿಟ್ಟು ಅಲ್ಲಿಂದ ಸೀದಾ ಮನೋಬ್ರೋಗೆ ಫೋನ್ ಮಾಡಿದ್ದೆ. ಸೀದಾ ಪೆಟ್ರೋಲ್ ಹಾಕ್ಸ್ಕೊಂಡು ಮನೋಬ್ರೋಗೆ ಫೋನ್ ಮಾಡಿ ಸೆಟ್ಟಾನೆ. ಮನೋಬ್ರೋ ನೀವು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವರೇ ಒಂದು ಲೊಕೇಶನ್ ಹೇಳಿದ್ರು. ಸೀದಾ ಅಲ್ಲಿಗೆ ನುಗ್ಗಿದ್ದೆ ಕತೆ. ಈಗಲೇ ಲೇಟ್ ಆಗ್ಬಿಡೈತೆ ಅಂತ ಒಂದು ಸ್ವಲ್ಪ ಸ್ಪೀಡಾಗಿ ಓಡಿಸ್ದೆ. ಸೀದಾ JP ನಗರ್ ಮೆಟ್ರೋ ಸ್ಟೇಷನ್ ಹತ್ರ ಕಾಯ್ಕೊಂಡು ನಿಂತ್ಕೊಂಡೆ. ನಾನು ಅವ್ರನ್ನ ಕಾಯಿಸ್ದೆ ಅಂತ ರಿವೆಂಜ್ ಹೊಡಿಬೇಕು ಅಂತ ಅವರು ನನ್ನ ಕಾಯಿಸ್ತಾ ಇದ್ರು. ನಾನು ಪಾರ್ಲೆಗಿರ್ಲೆ ತಿನ್ಕೊಂಡು ಜೀವನ ನಡೆಸಿದೆ. 1 ಅವರ್ ಆದ್ಮೇಲೆ ಪ್ರತ್ಯಕ್ಷ ಆದ್ರು. ನೋಡ್ರಿ, ನಾನು ನೋಡಿದ್ರೆ ಈ ಕಡೆ ಬರೋ ಕೇಳಿದ್ರೆ ಅವ್ರು ನೋಡಿದ್ರೆ ಆ ಕಡೆ ಅವರೇ. ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಸಾರ್ತಿನ ಫುಲ್ಲು ಅವ್ರು ನೋಡ್ಕೊಂಡು ಕಂಟೆಂಟ್ ಬಗ್ಗೆ ಮಾತಾಡ್ಕೊಂಡು ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಅಲ್ಲಿಂದ ಹೊರಟೆ. ಲೇಟ್ ಆಗ್ಬಿಟ್ಟೈತೆ ಅಂದ್ಬಿಟ್ಟು ಅಲ್ಲಿಂದ ಸೀದಾ ಮನೆ ಕಡೆಗೆ. ಇಷ್ಟೇ ಇವತ್ತಿನ ವಿಷಯ. ಮತ್ತೆ ಸಿಗೋಣ.